ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ರಾಮನಗರ ಜಿಲ್ಲೆಯ ಆರೋಹಳ್ಳಿ ಪೊಲೀಸರು ಒಂದು ವಿಶೇಷ ಪ್ರಕರಣವನ್ನು ಭೇದಿಸುವ ಮೂಲಕ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಏನು ಕಳೆದ ನವೆಂಬರ್ 28ನೇ ತಾರೀಕು ರಾಮನಗರ ಜಿಲ್ಲೆ ಕನಕಪುರದ ಆರೋಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಆಸ್ಪತ್ರೆ ಮತ್ತು ಕಾಲೇಜು ಏನಿದೆ ದಯಾನಂದ ಸಾಗರ, ಆ ಒಂದು ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೀತದೆ. ಏನಂದರೆ ಆಗ ತಾನೇ ಹುಟ್ಟಿರ್ತಕ್ಕಂಥ ಒಂದು ಗಂಡು ಮಗುವಿನ ಗಂಡು ಭ್ರೂಣ ಆಸ್ಪತ್ರೆಯ ಶೌಚಾಲಯದ ಒಳಗಡೆ ಏನು ಪತ್ತೆ ಆಗ್ತದೆ. ಇದನ್ನು ಕಂಡಂಥ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಬಹಳ ಗಾಬರಿಯಿಂದಾಗಿ ಆರೋಹಳ್ಳಿ ಪೊಲೀಸರ ಗಮನಕ್ಕೆ ಈ ವಿಚಾರವನ್ನು ತರ್ತಾರೆ. ತದನಂತರ ಆರೋಹಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ಮಹಜರನ್ನು ಮಾಡಿ ಆ ಮಗುವಿನ ಏನು ಭ್ರೂಣ ಇರ್ತದೆ ಆ ಭ್ರೂಣವನ್ನು ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿ ತದನಂತರ ಏನು ಉನ್ನತ ಮಟ್ಟದ ತನಿಖೆಗೆ ಒಂದು ಕೈಗೊಳ್ತಾರೆ. ಈ ನಿಟ್ಟಿನಲ್ಲಿ ಏನು ಪೊಲೀಸರ ತನಿಖೆಯ ನಂತರ ಏನು ನವೆಂಬರ್ 28ನೇ ತಾರೀಕು ಈ ಒಂದು ಪ್ರಕರಣ ನಡೀತದೆ. ಆ ಪ್ರಕರಣ ಈಗಷ್ಟೇ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಅಲ್ಲಿರ್ತಕ್ಕಂಥ ಸರಿಸುಮಾರು 60ಕ್ಕೂ ಹೆಚ್ಚು ಬಾಣಂತಿಯರ ಒಂದು ಏನು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಅಲ್ಲಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಬಾಣಂತಿಯರ ಯಾರದ್ದಾದರೂ ಮಗು ಏನಾದರೂ ಈ ರೀತಿಯಾಗಿ ಪತ್ತೆಯಾಗಿರುವಂಥದ್ದ ಅಥವಾ ಅಲ್ಲಿರುವಂಥವರೇ ಯಾರಾದರೂ ಮಗುವನ್ನು ಬಿಸಾಕಿ ಹೋಗಿರುವಂಥದ್ದ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತನಿಖೆಯನ್ನು ನಡೆಸ್ತಾರೆ. ಜೊತೆಗೆ CCTVಯ ದೃಶ್ಯಗಳನ್ನು ಕೂಡ ಪೊಲೀಸರು ಬಹಳ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ತದನಂತರ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕೆಲವರ ಮಾಹಿತಿಯ ಪ್ರಕಾರ ಒಂದು ಜೋಡಿ ಏನು ಆಸ್ಪತ್ರೆಗೆ ಆಗಮಿಸಿ ಶೌಚಾಲಯದ ಒಳಗಡೆ ಹೋಗ್ತಾರೆ. ಅವರು ಸುಮಾರು ಹೊತ್ತುಗಳ ಕಾಲ ಆಚೆಗೆ ಬರೋದಿಲ್ಲ ಎನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ಕೊಡ್ತಾರೆ. ಈ ಮಾಹಿತಿಯ ಆಧಾರದ ಮೇಲೆ ಅವರು ಮತ್ತೊಮ್ಮೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ CCTVಯ ದೃಶ್ಯಗಳನ್ನು ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಜೋಡಿ ಏನು ಶೌಚಾಲಯದ ಒಳಗಡೆ ಹೋಗಿ 1 ಗಂಟೆಗೂ ಹೆಚ್ಚು ಕಾಲ ಅವರು ಆಚೆಗಡೆ ಬರೋದಿಲ್ಲ. ಆ ಒಂದು ಜೋಡಿಯನ್ನು ಪತ್ತೆ ಹಚ್ಚುವಲ್ಲಿ ಆರೋಹಳ್ಳಿಯ ಪೊಲೀಸರು ಯಶಸ್ವಿ ಆಗ್ತಾರೆ. ಅವರು ನೇಪಾಳ ಮೂಲದ 21 ವರ್ಷದ ಸುರೇಂದ್ರ ಮತ್ತು 20 ವರ್ಷದ ಅಮೃತ ಎಂಬುವರು ಏನು ಕಳೆದ ಸುಮಾರು ವರ್ಷಗಳಿಂದ ಆರೋಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸವನ್ನು ಮಾಡಿಕೊಂಡು ಅಲ್ಲೇ ರಾಮಸಾಗರದ ಬಳಿ ಇರತಕ್ಕಂಥ ಒಂದು ರೂಮ್ನಲ್ಲಿ ಬಾಡಿಗೆಗೆ ವಾಸ ಇರ್ತಾರೆ. ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಅವರನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಏನು ಶೌಚಾಲಯದಲ್ಲಿ ಪತ್ತೆಯಾದಂಥ ಗಂಡು ಭ್ರೂಣ ಅವರಿಗೆ ಸಂಬಂಧಿಸಿದ್ದು ಎಂಬ ಮಾಹಿತಿ ಪೊಲೀಸರಿಗೆ ಖಚಿತ ಆಗ್ತದೆ. ಇವರಿಬ್ಬರು ಕೂಡ ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ಇವರಿಗೆ ಈ ಗಂಡು ಮಗು ಹುಟ್ಟಿದರೂ ಕೂಡ ಅವರಿಗೆ ಭವಿಷ್ಯದ ಚಿಂತೆಯನ್ನು ಮಾಡಿರ್ತಾರೆ. ಆ ಮಗುವನ್ನು ಸಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಲೆಕ್ಕಾಚಾರವನ್ನು ಮಾಡಿದಂಥ ಇವರು ಆಸ್ಪತ್ರೆಗೆ ಅಬಾರ್ಷನ್ ಮಾಡಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಗು ಜನನ ಆಗ್ತದೆ. ಆಗ ಆ ಮಗುವನ್ನು ಶೌಚಾಲಯದ ಏನು ಗುಂಡಿಗೆ ಹಾಕಿ ಇವರು ಆ ಕಬೋರ್ಡ್ಗೆ ಹಾಕಿ ಇವರು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಈಗ ಆರೋಹಳ್ಳಿ ಪೊಲೀಸರ ಯಶಸ್ವಿ ಕಾರ್ಯಾಚರಣೆಯಿಂದಾಗಿ ಅವರನ್ನು ವಶಕ್ಕೆ ಪಡೆದು ತನಿಖೆ ಮಾಡಲಾಗ್ತಾಯಿದೆ. ಜೊತೆಗೆ ಆಸ್ಪತ್ರೆಯ ಆಡಳಿತ ಮಂಡಳಿಯವ್ರನ್ನು ಕೂಡ ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡಲಾಗ್ತಾಯಿದೆ. ಜೊತೆಗೆ ಏನು ಅಲ್ಲಿ ರೂಮನ್ನು ಬಾಡಿಗೆಗೆ ಪಡೆದಿದ್ರು ಆ ಮಾಲೀಕರನ್ನು ಕೂಡ ಈಗಾಗಲೇ ಆರೋಹಳ್ಳಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಯಾರಿಗೆ ಒಂದು ಮನೆ ಬಾಡಿಗೆ ಆಗಿರ್ಬೋದು, ರೂಮ್ ಬಾಡಿಗೆ ಆಗಿರ್ಬೋದು ಕೊಡುವಂಥ ವಿಷಯದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಎನ್ನುವಂಥದ್ದು ಈ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂಥದ್ದು. ಈ ವಿಚಾರವಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಹಾಗೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಅದರ ಸಂಪೂರ್ಣ ವಿಡಿಯೋ ಇಲ್ಲಿದೆ. ಕಳೆದ ನವೆಂಬರ್ ತಿಂಗಳಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜಲ್ಲಿ ಟಾಯ್ಲೆಟಲ್ಲಿ ಒಂದು 9 ತಿಂಗಳ ಗಂಡು ಭ್ರೂಣ ಪತ್ತೆಯಾಗಿತ್ತು. ಇದರ ಬಗ್ಗೆ ಕಾಲೇಜು ವತಿಯಿಂದ ಒಂದು ಪೊಲೀಸ್ ಕಂಪ್ಲೇಂಟ್ ಸಹ ಆರೋಹಳ್ಳಿಯಲ್ಲಿ
ಕೊಡಲಾಗಿತ್ತು. ನಂತರ ಪೊಲೀಸರು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿದಾಗ ಇದು ನೇಪಾಳಿಗೆ ಸೇರಿದ ದಂಪತಿಯ ಸೇರಿದ ಭ್ರೂಣ ಎಂದು ಕಂಡುಬಂದಿದೆ. ಮುಂದಿನ ಇನ್ವೆಸ್ಟಿಗೇಷನ್ ಆಗಿ ಪೊಲೀಸರು ಪ್ರಗತಿಯಲ್ಲಿದ್ದಾರೆ. ಕಳೆದ ತಿಂಗಳು ಕೊನೆಯಲ್ಲಿ ನಮ್ಮ ಹಾರೋಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ದಯಾನಂದ ಸಾಗರ ಹಾಸ್ಪಿಟ್ಲಲ್ಲಿ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಪಕ್ಕದಲ್ಲಿರುವ ಒಂದು ಕಮೋಡಲ್ಲಿ ನಮಗೆ ಒಂದು ಪ್ರಿಮಚ್ಯೂರ್ಲಿ ಬಾರ್ನ್ ಬೇಬಿಯ ಡೆಡ್ ಬಾಡಿ, ಅದು ಡ್ರೈನಲ್ಲಿ ನಮಗೆ ಕ್ಲಾಗ್ ಆಗಿದಾಗ ನಮಗೆ ಆ ಬಾಡಿ ಸಿಕ್ತು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಾರೋಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡಿದ್ವಿ. ಇದು ಯಾರು ಮಗುನ ಬಿಟ್ಟೋಗಿರ್ಬೋದು ಅಂತ ನಾವು ನಮ್ಮ CCTV ಆಗಲಿ ಮತ್ತು DNA ಎಕ್ಸ್ಟ್ರಾಕ್ಟ್ ಎಲ್ಲ ತಗೊಂಡು ತನಿಖೆ ಮಾಡಿದಾಗ ನಮ್ಮ ತನಿಖಾಧಾರಿ ಅರ್ಜುನ್ ಅವರು ಇದು ಒಬ್ಬರು ನೇಪಾಳಿ ಹುಡುಗ ಹುಡುಗಿ ಅವತ್ತು ಹಾಸ್ಪಿಟ್ಲಿಗೆ ಬಂದು ಒಂದು ಪ್ರಿಮೆಚೂರ್ ಆಗಿ ಒಂದು ಮಗು ಹುಟ್ಟುತ್ತೆ. ಅಂದರೆ ನಾಟ್ ಇನ್ ದಿ ಹಾಸ್ಪಿಟಲ್ ಡಾಕ್ಟರ್ ಸುಬರ್ದಿಯಲ್ಲ, ಅದು ಇಲ್ಲಿಗೆಲ್ಲ ಅನ್ಅಫಿಷಿಯಲ್ಲಾಗಿ ಅಲ್ಲಿ ಹುಟ್ಟಿದಾದ್ಮೇಲೆ ಆ ಬಾಡಿನ ಅಲ್ಲೇ ಏನು ಮಾಡೋದಕ್ಕೆ ಗೊತ್ತಾಗ್ದಿರ ಆ ಮಗು ಬಾಡಿನ ಅದೇ ಇದರಲ್ಲಿ ಬಿಸಾಕಿ ಕಮೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಈಗ ಅವರಿಬ್ಬರು ಯಾರು ಇದರಲ್ಲಿ ಇದಾಗಿರೋ ಅವ್ರನ್ನ ಇಬ್ಬರನ್ನೂ ನಾವು ದಸ್ತಗಿರಿ ಮಾಡಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ. ನಾವು ಬೇಸಿಕ್ಲಿ CCTVನ ಟ್ರ್ಯಾಕ್ ಮಾಡ್ಕೊಂಡ್ಬಂದ್ವಿ, ಯಾರು ಬಂದು ಯಾರು ಹೋದರು ಅಂತ. ಸೊ ಆ ಪರ್ಟಿಕ್ಯುಲರ್ ಏರಿಯಲ್ಲಿ ಇವರು ಹೋಗಿ ಸುಮಾರು 1.5 ಗಂಟೆ 1.25 ಗಂಟೆ ಆಚೆ ಬರಲ್ಲ. ಸೊ ಅವ್ರನ್ನ ಕರ್ಕೊಂಬಂದು ವಿಚಾರಣೆ ಮಾಡಿದಾಗ ಅವರು ತಪ್ಪು ಒಪ್ಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಂಗೆ DNA ಸ್ಯಾಂಪಲ್ಸ್ ಕೂಡ ನಾವು ಕಲೆಕ್ಟ್ ಮಾಡಿ FSLಗೆ ಕಳಿಸಿದ್ದೀವಿ. ಅದು ನಾವು ಮೆಡಿಕಲ್ ಟೀಮ್ಗೆ ನಾವು ಬರ್ತಿದ್ವಿ, ಯಾಕಂದ್ರೆ ನಾವು ಅದರಲ್ಲಿ ಎಕ್ಸ್ಪರ್ಟ್ಸ್ ಇಲ್ಲ, ಮೆಡಿಕಲ್ ಟೀಮ್ಗೆ ಬರ್ತಿದ್ದೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ DNA ಕೂಡ ನಾವು ತಗೊಂಡು FSLಗೆ ಅದು ತನಿಖೆ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ನೇಪಾಲ್ ಅವರು ಇಲ್ಲೇ ನಮ್ಮ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ದಿನಗೂಲಿ ನೌಕರಾಗಿ ಕೆಲಸ